ಮಹದಾಯಿ ರೈತ ಹೋರಾಟಗಾರರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಹೋರಾಟ ಮಾಡಿದ ರೈತರಿಗೆ ಕೇಂದ್ರ ಸರ್ಕಾರ ನೋಟಿಸ್ ಕೊಟ್ಟಿದ್ಯಂತೆ. ಯಾಕೆ ನೋಡ್ತಾ ಹೋಗೋಣ. ಎರಡು 2015ರಲ್ಲಿ ನವಲಗುಂದದಲ್ಲಿ ರೈಲ್ವೆ ಗೇಟ್ ಅನ್ನ ತಡೆದು ಹೋರಾಟ ಮಾಡಿದ್ರು. ಆ ಹೋರಾಟದ ಹಿನ್ನೆಲೆ ನೋಟಿಸ್ ಇಶ್ಯೂ ಮಾಡಿದೆ ಸರ್ಕಾರ. ಧಾರವಾಡ ಜಿಲ್ಲೆಯ 10ಕ್ಕೂ ಹೆಚ್ಚು ಹೋರಾಟಗಾರರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಏಪ್ರಿಲ್ 21ನೇ ತಾರೀಕು ನ್ಯಾಯಾಲಯಕ್ಕೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. 100 ಇದೀಗ ನೋಟಿಸ್ ಮತ್ತು ಸಮನ್ಸ್ ಕೊಟ್ಟರು ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂದರೆ ಒಂದಲ್ಲ ಎರಡಲ್ಲ 100 ನೋಟಿಸ್ ಕೊಡಿ, ಸಮನ್ಸ್ ಕೊಡಿ, ಕ್ಯಾರೆಯನ್ನೆಲ್ಲ ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ನಾವು ನ್ಯಾಯಾಲಯಕ್ಕೆ ಹೋಗಲ್ಲ ಅಂತ ರೈತರಿಗೆ ಪಟ್ಟು ಹಿಡಿದು ಕೂತಿದ್ದಾರೆ. 2015ರದ್ದು ಈಗ ನೋಟಿಸ್ ಇಶ್ಯೂ ಮಾಡಿದಾರಂತೆ. ವಾಪಸ್ ಪಡೀಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ನಮ್ಮ ಒಕ್ಕೂಟದಿಂದ ನಾವೆಲ್ಲ ಒಂದು ಸಂಸ್ಥೆ ಎಲ್ಲ ನಮ್ಮ ಧಾರವಾಡ ಜಿಲ್ಲಾ ಸಂಸ್ಥೆಯಿಂದ ನಾವು ಒಕ್ಕೂಟ ಕೂಡ್ಸ್ಕೊಂಡು ಮತ್ತೆ ತೆಗಿಲಿಲ್ಲ ಅಂತಂದು ಮಾತ್ರ ಒಕ್ಕೂಟದಿಂದ ನಾವು ಸ್ಟ್ರೈಕ್ ಮಾಡೋಕೆ ನಾವು ಇದು ಮುಂದುವರಿತೇವೆ ರೀ. ಆದರೆ ಕೇಸ್ ತೆಗಿಲೇಬೇಕು. ಆದರೆ ನಮ್ಮ ಕುಡಿಯೋಂಥ ನೀರು ಏನು ನಮ್ಗೆ ಭೂಮಿಗೆ ಬರುವಂಥ ನೀರು ಇದು ಇಲ್ಲಿ ಕುಡಿಯೋಕ್ಕೆ ನೀರು ಹೋಗ್ತೈತಿ. ಹೋಲಿ ಹೋಗೋದು ಏನು ಸಮಸ್ಯೆ ಇಲ್ಲ, ಆದ್ರೆ ಅಲ್ಲಿಂದ ನೀರು ತರುವಂಥ ವಿಚಾರ ಮಾಡ್ಬೇಕಾಗಿತ್ತು. ಸರ್ಕಾರಗಳು ಏನು ಮಾಡಕತ್ತಾವ್ರಿ? ಅವು ನೀತಿ ಮಾಡಕತ್ತಾವ್ರಿ. ಈಗ ನಿಮ್ಮ ಬರೀ ನೋಟಿಸ್ ಕೊಡಿದ್ರಾಗ ಬಿಜಿ ಹೌದ್ರಿ, ನೋಟಿಸ್ ಕೊಡೋದ್ರೊಳಗೆ ಬಿಜಿ ಆಗಿಬಿಟ್ರಿ ಅವ್ರು. ನೀರು ತರೋ ಮಾತ್ರ ವಿಚಾರ ಇಲ್ರಿ ಅವ್ರಿಗೆ. ಅದಕ್ಕಾಗಿ ನಾವು ಇಂಥವು ಇನ್ನೂ 1000 ಕೇಸ್ ಹಾಕ್ರಿ ಮೇಲ್ರಿ. ಆದ್ರೆ ನಾವು ಹೋಗ್ರಿ ಹೋರಾಟ ಮಾತ್ರ ಬಿಡೋದಿಲ್ರಿ. ನೀರಿನ ಸಂಬಂಧ ಹೋರಾಟ ಮಾಡ್ಕೊಂಡ್ರೆ ನೀರು ಕೊಡೋಕ್ಕಾಗೋಲ್ರಿ, ನೋಟಿಸ್ ಕೊಡ್ತಾರೆ. ಹಾಂ, ನೀರು ಕೊಡೋಕ್ಕಾಗೋಲ್ರಿ. ನೋಟಿಸ್ ಒಂದು ಕೊಡೋಕೆ ಯಾಕೆ ಅವ್ರ ಕೈಯಲ್ಲಿ ಪ್ಯಾನ್ ಐತ್ರಿ, ಅವ್ರು ಕಲ್ತಾರ. ನಾವು ರೈತರು ಹೆಬ್ಬಟ್ಟಿನಿ ಅವ್ರು. ಹಿಂಗಾಗಿ ನಮ್ಮ ಮೇಲೆ ನೋಟಿಸ್ ತೆಗೆದ್ರು ಅವ್ರಿಗೆ ಕೇಳೋರಿಲ್ಲ. ಇವ್ರೇನು ಬಿಡ 4 ದಿವಸ ಮಾಡ್ತಾರೆ, 3-5 ದಿವಸ ಹೊಲ ಕಡೆ ಓಡಿ ಹೋಗ್ತಾರ ಅಂತ ಏನೋ ಒಂದು ಟ್ರೈಕ್ ಮಾಡಬಾರ್ದು ಅನ್ನೋ ಸಂಬಂಧ ಇವರು ಒಂದು ಈ ನೋಟಿಸ್ ಕೊಡ್ತಾರೆ.